ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನ ಸಿಂಗಾಪುರ್ನ ಚೈನಾ ಟೌನಲ್ಲಿ ಮೀಟ್ ಆಗ್ತಾ ಇದ್ದೀನಿ. ಇಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ, ಒಂದು ರೌಂಡ್ ಹೋಗಿ ಬರೋಣ ಬನ್ನಿ. ಫ್ರೆಂಡ್ಸ್, ಇದು ಪೀಪಲ್ಸ್ ಪಾರ್ಕ್ ಕಾಂಪ್ಲೆಕ್ಸ್ ಅಂತ. ಇಲ್ಲಿ ತುಂಬಾ ಶಾಪ್ಸ್ ಎಲ್ಲ ಇದೆ. ನಮ್ಮ BDA ಕಾಂಪ್ಲೆಕ್ಸ್ ಎಲ್ಲ ಇರುತ್ತಲ್ಲ ಬೆಂಗಳೂರಲ್ಲಿ, ಅದೇ ಥರನೇ ಇಲ್ಲೂ ಇದೆ. ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಫುಡ್ ಕೋರ್ಟ್ಸು. ಇಲ್ಲಿ ಜನ ಹೇಗೆ ಅಂದರೆ ಮನೆಯಲ್ಲಿ ಯಾರೂ ಅಡುಗೆ ಮಾಡಲ್ಲ, ಎಲ್ಲರೂ ಹೊರಗಡೆ ಬಂದು ಊಟ ಮಾಡ್ತಾರೆ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ನನಗೂ ಹಾಗೆ ಅನ್ನಿಸ್ತಿತ್ತು ಫಸ್ಟ್ ಸಿಂಗಾಪುರಿಗೆ ಬಂದಾಗ. ಇವಾಗ ನೋಡಿ ನೋಡಿ ಅಭ್ಯಾಸ ಆಗೋಗಿದೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ತುಂಬ ಜನ ಕಾಣಿಸ್ತಾರಲ್ಲ ನಿಂತ್ಕೊಂಡು. ಇವ್ರು ಏನಕ್ಕೆ ನಿಂತಿದ್ದಾರೆ ಇಲ್ಲಿ ಅಂದರೆ ಕನ್ಸ್ಟ್ರಕ್ಷನ್ ವರ್ಕು ಅದಕ್ಕೆಲ್ಲ ಬಂದವರು. ಅವರ ಊರಿಗೆ ಯಾವ್ಯಾವ ದೇಶದಿಂದ ಬಂದಿರ್ತಾರೋ ಅಲ್ಲಿಗೆ ದುಡ್ಡು ಕಳ್ಸೋಕ್ಕೋಸ್ಕರ ಇಲ್ಲಿ ರೆಮಿಟೆನ್ಸ್ ಸರ್ವಿಸ್ ಇರುತ್ತೆ. ಅವರು ಊರಿಗೆ ದುಡ್ಡು ಕಳ್ಸೋಕ್ಕೋಸ್ಕರ ಇಲ್ಲಿ ಲೈನಲ್ಲಿ ನಿಂತಿದ್ದಾರೆ. ನೋಡಿ ಎಷ್ಟೊಂದು ಜನ ಇದ್ದಾರಲ್ವಾ, ತುಂಬ ರಶ್ ಇದೆ ಇಲ್ಲಿ. ನನ್ನ ಮಗ ಮತ್ತು ಹಸ್ಬೆಂಡ್ ಎಲ್ಲೋ ಇದ್ದಾರೆ, ನೋಡ್ಕೊಂಡು ಬರ್ತೀನಿ ಎಲ್ಲಿದ್ದಾರೆ ಅಂತ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಾ ಆ ಕಡೆ ಹೋಗಿದ್ದೆ, ಅವರು ಬೇರೊಂದು ಕಡೆ ಹೋದರು. ಸೊ ಮಿಸ್ ಆಗಿದ್ದೀವಿ, ನೋಡ್ಕೊಬರ್ತೀನಿ. ನಾವು ಒಂದು ರೌಂಡ್ ಹಾಕ್ಕೊಂಡು ಹೊರಗಡೆ ಬಂದ್ವಿ. ನಿಮಗೆ ನಾನು ಏನೇ ಇಂಪಾರ್ಟೆಂಟ್ ಇದೆ ಅದನ್ನು ತೋರಿಸ್ತಿದ್ದೀನಿ. ಇಲ್ಲಿ ನೋಡಿ, ದೇವ್ರನ್ನ ಈ ಥರ ಪಬ್ಲಿಕ್ ಪ್ಲೇಸ್ನಲ್ಲಿ ಕೂರಿಸಿರ್ತಾರೆ. ನಾವು ಗಣೇಶ ಕೂರಿಸೋ ಥರ ಜನ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಇದು ಚೈನಾ ಟೌನಲ್ಲಿ ಇಂಪಾರ್ಟೆಂಟು ಸ್ಟ್ರೀಟ್ ಮಾರ್ಕೆಟು. ನೋಡಿ ಕೆಳಗಡೆ ಇಲ್ಲಿ ಸ್ಟ್ರೀಟ್ ಮಾರ್ಕೆಟ್ ಇದು. ಫ್ರೆಂಡ್ಸ್, ನಾನಿವಾಗ ಮೇಯ್ನ್ ಚೈನಾ ಟೌನ್ ಸ್ಟ್ರೀಟಲ್ಲಿ ನಿಂತಿದ್ದೀನಿ. ಫ್ರೆಂಡ್ಸ್, ಇದೆಲ್ಲ ಗಿಫ್ಟ್ ಶಾಪ್ಸು. ನಿಮಗೆ ಬೇರೆ ಬೇರೆ ಥರದ ಐಟಮ್ಸ್ ತುಂಬಾ ಸಿಗುತ್ತೆ ಇಲ್ಲಿ. ಸಿಂಗಾಪುರ್ನ ರೆಪ್ರೆಸೆಂಟ್ ಮಾಡೋವಂಥ ಮ್ಯಾಗ್ನೆಟ್ಸು, ಆಮೇಲೆ ಕೀ ಚೈನ್ಸು, ಆ ಥರದ್ದೆಲ್ಲ, ಆಮೇಲೆ ಶೋಕೇಸ್ ಐಟಮ್ಸು, ಆ ಥರದ್ದೆಲ್ಲ ತುಂಬಾ ಸಿಗುತ್ತೆ ಇಲ್ಲಿ. ಬಾ ನೋಡಿ, ಎಲ್ಲ ಅಂಗಡಿಗಳಲ್ಲೂ ಅದೇ ಥರದ್ದಿದೆ. ಈ ಶಾಪ್ನಲ್ಲಿ $1 ಹಾಗೆಯೇ ಅದಕ್ಕಿಂತ ಕಮ್ಮಿ ಬೆಲೆದು ಕೂಡ ಸಿಗುತ್ತೆ. ತುಂಬ ಚಿಕ್ಕ ಚಿಕ್ಕ ಸಾಮಾನುಗಳೆಲ್ಲ ಇದೆ.
ಫ್ರೆಂಡ್ಸ್, ನಾವಿವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಮಾರಿಯಮ್ಮನ್ ಟೆಂಪಲ್ ಅಂತ ತುಂಬ ಫೇಮಸ್ ದೇವಸ್ಥಾನ ಇದೆ. ಇದು ತುಂಬಾ ಓಲ್ಡ್ ದೇವಸ್ಥಾನ ಇದು. ಅದ್ರ ಹತ್ರ ಹೋಗ್ತಾ ಇದ್ದೀವಿ. ಪೂಜೆ ಆಗ್ತಾ ಇದೆ ಅನಿಸುತ್ತೆ, ನೋಡೋಣ. ಇದು ಸಿಂಗಾಪುರ್ನ ಓಲ್ಡೆಸ್ಟ್ ಹಿಂದೂ ಟೆಂಪಲ್. ಇಲ್ಲಿ ಜಾತಿ ಮತ ಧರ್ಮ ಭೇದ ಇಲ್ಲದೆ ಎಲ್ರಿಗೂ ಪ್ರವೇಶ ಇದೆ. ಯಾರೇ ಟೂರಿಸ್ಟ್ ಬೇಕಾದ್ರೂ ಬರ್ಬೋದು ಒಳಗಡೆ. ನಾವು ಇಲ್ಲಿ ಬಂದಾಗ ಪೂಜೆ ನಡೀತಿತ್ತು, ಹಾಗಾಗಿ ನಾವು ಪೂಜೆಯಲ್ಲಿ ಪಾಲ್ಗೊಂಡ್ವಿ ಒಳಗಡೆ ಹೋಗಿ. ಫ್ರೆಂಡ್ಸ್, ನಾವಿವಾಗ ಚೈನಾ ಟೌನ್ ಸ್ಟ್ರೀಟ್ ಮಾರ್ಕೆಟಿಂದ ಶ್ರೀ ಮಾರಿಯಮ್ಮನ್ ಟೆಂಪಲ್ಗೆ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಇವಾಗ ಬುದ್ಧ ರೆಲಿಕ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಜೊತೆ ನೋಡ್ಕೊಂಡು ಬರೋಣ. ಇಲ್ಲಿ ದೇವಸ್ಥಾನದ ಹೊರಗಡೆ ಇವರು ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ರು. ನಾವು ಅವ್ರ ಮ್ಯೂಸಿಕ್ ಕೇಳಿ ತುಂಬ ಎಂಜಾಯ್ ಮಾಡಿದ್ವಿ. ಚೈನೀಸ್ ಮ್ಯೂಸಿಕ್ ತುಂಬ ಚೆನ್ನಾಗಿರುತ್ತೆ. ಮ್ಯೂಸಿಕ್ ಕೇಳಿಕೊಂಡು ಡ್ಯಾನ್ಸ್ ನೋಡಿಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ಇಲ್ಲಿ. ಇದು ಬುದ್ಧ ಟೂತ್ ರೆಲಿಕ್ ಟೆಂಪಲ್. ಹೊರಗಡೆಯಿಂದ ಈ ಥರ ದೃಶ್ಯ ಇದೆ ನೋಡಿ. ತುಂಬ ಚೆನ್ನಾಗಿದೆ ಅಲ್ವಾ? ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗಿದೆ ಅಂತ. ನೋಡಿ, ಈ ಥರ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದಾರಲ್ವಾ ಇದನ್ನು. ಒಳಗಡೆ ಹೋಗ್ತಾ ಎಂಟ್ರೆನ್ಸಲ್ಲಿ ಈ ಥರ ಇದೆ ನೋಡಿ. ಇಲ್ಲೆಲ್ಲ ಹೇಗೆ ಅಂದರೆ ನಾವು ಇವ್ರ ದೇವಸ್ಥಾನಕ್ಕೆ ಚಪ್ಪಲಿ ಹಾಕ್ಕೊಂಡು ಎಲ್ಲರೂ ಹೋಗ್ತಾರೆ. ಚಪ್ಪಲಿ ತೆಗೆದಿಟ್ಟು ಹೋಗಬೇಕು ಆ ಥರ ಏನಿಲ್ಲ, ಹಾಗೆ ಹೋಗ್ಬೋದು. ನೋಡಿ, ಒಳಗಡೆ ದೃಶ್ಯ ಈ ಥರ ಇದೆ. ತುಂಬ ಚೆನ್ನಾಗಿದೆ. ಇವ್ರ ಕಲ್ಚರು ನಮ್ಮ ಕಲ್ಚರಿಗೆ ತುಂಬಾ ಹತ್ತಿರ ಇದೆ. ಇಂಡಿಯನ್ ಕಲ್ಚರ್ ಥರನೇ ಆಲ್ಮೋಸ್ಟ್ ಇದೆ ಇದು. ಅವ್ರ ದೇವ್ರ ಹೆಸರೆಲ್ಲ ನಮ್ಮ ದೇವ್ರ ಹೆಸರು ಥರನೇ ಇದೆ ನೋಡಿ. ಒಳಗಡೆ ಎಲ್ಲ ಈ ಥರ ಇಟ್ಟಿದ್ದಾರೆ. ನೋಡಿ, ಇಲ್ಲಿ ಬಂದಾಗ ಏನಾಗಿತ್ತಂದರೆ ತುಂಬ ಲೇಟ್ ಆಗಿತ್ತು. ಇನ್ನೇನು 5 ನಿಮಿಷದಲ್ಲಿ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು. ಅದಕ್ಕೆ ನಾವು ಬೇಗ ಬೇಗ ಹೋಗಿ ನೋಡ್ಕೊಂಡ್ವಿ. ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಆಮೇಲೆ ಇಲ್ಲಿ ಹೊರಗಡೆ ಬಂದು ಒಂದು ಐಸ್ ಕ್ರೀಮ್ ತಿಂದ್ಕೊಂಡು ರಿಲ್ಯಾಕ್ಸ್ ಮಾಡಿದ್ವಿ. ಅದಾಗಲೇ ಕತ್ಲೆ ಆಗೋಗಿತ್ತು. ನೋಡಿ, ಎಲ್ಲ ಲೈಟಿಂಗ್ಸ್ ಎಲ್ಲ ಬಂದಿದೆ ಇಲ್ಲಿ. ನೋಡಿ, ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿದೆ ಅಲ್ವಾ? ನಾವು ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಸಂಜೆ ಹೊತ್ತಲ್ವಾ, ಬಿಸಿಲಿಲ್ಲ, ಹಾಗಾಗಿ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿಕೊಂಡು. ಎಲ್ಲ ಐಟಮ್ಸು ಇದೆ ಇಲ್ಲಿ. ಅಫೋರ್ಡೆಬಲ್ ಇದೆ ಶಾಪಿಂಗ್ ಮಾಡೋದಕ್ಕೆ ಟೂರಿಸ್ಟ್ ಸೆಂಟ್ರಲ್ಲಿ. ನೀವು ಯಾರಾದರೂ ಬಂದರೆ ಟ್ರೈ ಮಾಡ್ಬೋದು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಜನ ಪಬ್ಲಿಕಲ್ಲಿ ಡ್ರಿಂಕ್ ಮಾಡ್ತಾರೆ. ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಪಬ್ಲಿಕಲ್ಲಿ ಡ್ರಿಂಕ್ ಮಾಡೋದಕ್ಕೆ. ಹಾಗೆ ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ. ಗೈಸ್, ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ. ಬಾಯ್ ಬಾಯ್ ಫ್ರೆಂಡ್ಸ್.